ನಮಸ್ಕಾರ, ನಾನು ನಿಮ್ಮ ಫಿಟ್ಕಂಡಿಗ ರಘು ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಮೆಲ್ಲರಿಗೂ ಸಿಂಪಲ್ ಆಗಿರೋಂಥ ಬಿಗಿನರ್ಸ್ ಹೋಮ್ ವರ್ಕೌಟ್ ಬಗ್ಗೆ ತಿಳಿಸ್ಕೊಡ್ತೀನಿ. 6 ಡಿಫ್ರೆಂಟ್ ಎಕ್ಸಸೈಸಸ್. ಸೊ ಫಾಲೋ ಅಲಾಂಗ್ ಇರುತ್ತೆ. ಅಂದರೆ ಆ ಡಿಫ್ರೆಂಟ್ ಎಕ್ಸಸೈಸ್ನ 2 ರೌಂಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಒಂದು ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ಕೂಡ ಅರ್ಥ ಮಾಡಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಆ ಇಂಟೆನ್ಸಿಟಿಲಿ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಸ್ಲೋ ಆಗಿ ಕೂಡ ಮಾಡ್ಬೋದು. ಬಟ್ ಆ ಪರ್ಟಿಕ್ಯುಲರ್ ಎಕ್ಸಸೈಸ್ ಯಾವುದು ಮತ್ತು ಹೇಗೆ ಮಾಡೋದು ಮತ್ತು ಬ್ರೇಕ್ ಡೌನ್ ಮಾಡಿ ನೀವೇನಾದ್ರು ಮಿಸ್ಟೇಕ್ಸ್ ಮಾಡ್ತೀರಿ ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಸೊ ಆಸ್ ಯೂಶುವಲ್ ಇದು ಫಾಲೋ ಅಲಾಂಗ್ ವರ್ಕೌಟ್ ಆಗಿರೋ ಕಾರಣದಿಂದ ನೀವು ಯಾವುದೇ ರೀತಿಯಾದ ಟೈಮರ್ ಅವಶ್ಯಕತೆ ಇಲ್ಲ. ನನ್ನ ಜೊತೆ ನೀವು ಪ್ಯಾರಲ್ ಆಗಿ ಮಾಡ್ಬೋದು. 6 ಡಿಫ್ರೆಂಟ್ ಎಕ್ಸಸೈಸ್ ನಾನು ಆಲ್ರೆಡಿ ಟೈಮರ್ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 12 ಸೆಟ್ಸ್ 30 ಸೆಕೆಂಡ್ಸ್ ವರ್ಕೌಟ್ ಆ್ಯಂಡ್ 30 ಸೆಕೆಂಡ್ಸ್ ರೆಸ್ಟ್ ಪೀರಿಯಡ್ನ ಇಟ್ಕೊಂಡಿದ್ದೀನಿ. ಸೊ ವಿಲ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಎಕ್ಸಸೈಸ್ ವಿಚ್ ಇಸ್ ಆನ್ ಆ್ಯನಿಮಲ್ ಫ್ಲೋ. ಎಷ್ಟೊಂದು ಜನ ಕೇಳ್ತೀವಿ ಆ್ಯನಿಮಲ್ ಫ್ಲೋದು ಒಂದು ಸ್ವಲ್ಪ ಮೂಮೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಎಕ್ಸಸೈಸ್ ಒಳಗಡೆ ಅಂತ ಅಂದ್ಬಿಟ್ಟು. ಸೊ ವಿ ಆರ್ ಸ್ಟಾರ್ಟಿಂಗ್ ಇನ್ 5 4 3 2 1. ವಿಲ್ ಸ್ಟಾರ್ಟ್ ವಿತ್ ಆಲ್ಟರ್ನೇಟಿಂಗ್ ಸೈಡ್ ಕಿಕ್ ಥ್ರೂ, ಗೋ ಆ್ಯಂಡ್ ಕಮ್ ಬ್ಯಾಕ್. ಅಕಸ್ಮಾತ್ ನೀವು ಸೈಡಿಂದ ನೋಡಿರಿ ಅಂತಂದರೆ ಈ ಬೀಸ್ ಪೊಸಿಷನಿಂದ ಸೈಡ್ ಕಿಕ್, ಕಮ್ ಬ್ಯಾಕ್, ಕಿಕ್, ಕಮ್ ಬ್ಯಾಕ್, ಕಿಕ್ ಆ್ಯಂಡ್ ಕಮ್ ಬ್ಯಾಕ್, ಕಿಕ್ ಆ್ಯಂಡ್ ಕಮ್ ಬ್ಯಾಕ್. ಈ ಲೆಗ್ನ ಎಕ್ಸ್ಟೆಂಡ್ ಮಾಡಿ ಆದಷ್ಟು ಸ್ವಲ್ಪ ಅಬೌವ್ ಫ್ರಮ್ ದ ಫ್ಲೋರ್ ಇಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಕಮ್ ಬ್ಯಾಕ್. ಡೂ ದ ಅದರ್ ವೇ. ಅದನ್ನೇ ನೀವು ಫ್ರಂಟಿಂದ ನೋಡಿರಿ ಅಂತಂದರೆ ಇಟ್ಸ್ ಈಸಿ. Keep doing it and peaceful. Okay, so ಇದನ್ನು ಮಾಡೋ ಮೇನ್ ಅವಶ್ಯಕತೆ ಏನಿದೆ ಅಂತಂದರೆ, ಸೊ ಫುಲ್ ಬಾಡಿ ವರ್ಕೌಟ್ ಆಗಿರೋದ್ರಿಂದ ಒಂದಷ್ಟು ಸ್ಪೆಸಿಫಿಕ್ ಎಕ್ಸಸೈಸ್ ನಿಮ್ಮ ಆ್ಯಕ್ಚುಲಾಗಿ ಸ್ಪೈನ್ ಟ್ವಿಸ್ಟ್ ಕೂಡ ಮಾಡೋದ್ರಿಂದ ಎರೆಕ್ಟರ್ ಮಸಲ್ಸ್ ಆಗಿರೋದು, ಕೋರ್ ಮಸಲ್ಸ್ ಎಲ್ಲ ಕೂಡ ಟ್ರೈನ್ ಆಗುತ್ತೆ. ಸೊ ದ ನೆಕ್ಸ್ಟ್ ಎಕ್ಸಸೈಸ್ ಇಸ್ ಸಿಂಪಲ್ ಕಾರ್ಡಿಯೋ ಎಕ್ಸಸೈಸ್ ವಿಚ್ ಇಸ್ ಜಂಪಿಂಗ್ ಜಾಕ್ಸ್. ಎಲ್ಲರಿಗೂ ಗೊತ್ತಿರೋದಾರೆ ಸಿಂಪಲ್ ಜಂಪ್ ಆ್ಯಂಡ್ ಜಾಕ್. ನಿಮ್ಗೆ ಆಲ್ರೆಡಿ ನೀ ಪೇನ್ ಇತ್ತು ಅಂದರೆ ಟ್ರೈ ಟು ಗೋ ಆ್ಯಸ್ ಸ್ಲೋ ಆ್ಯಸ್ ಪಾಸಿಬಲ್. 3 4. ಬಟ್ ನಿಮ್ಗೆ ಆಲ್ರೆಡಿ ಈ ಮೂವ್ಮೆಂಟ್ ಅಭ್ಯಾಸ ಇತ್ತು ಅಂತಂದರೆ ಯು ಕ್ಯಾನ್ ಗೋ ಲಿಟಲ್ ಫಾಸ್ಟರ್ ಆ್ಯಸ್ ವೆಲ್. ಬಟ್ ಥ್ರೂ ಔಟ್ ದ ಎಕ್ಸಸೈಸ್ ಆಲ್ಮೋಸ್ಟ್ ಫುಲ್ ಬಾಡಿನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸ್ಲೋಲಿ ವಿಲ್ ಗೆಟ್ ಟು ನೋ. ಓಕೆ, ಸೊ ನಾವು ಮೊದಲನೇ ಮಾಡೋದಂಥ ಎಕ್ಸಸೈಸ್ ಆ್ಯಕ್ಚುಲಾಗಿ ಶೋಲ್ಡರ್ಸ್ ಮತ್ತು ಆರ್ಮ್ಸ್ ಅಲಾಂಗ್ ವಿತ್ ಲಿಲ್ ಬಿಡ್ ಆಫ್ ನಮ್ಮ ಟ್ರ್ಯಾಪ್ಸ್ ಆಗಿರ್ಬೋದು, ಬ್ಯಾಕ್ ಕೂಡ ಟಾರ್ಗೆಟ್ ಮಾಡುತ್ತೆ. ಅದ್ರ ಜೊತೆ ಸ್ವಲ್ಪ ಕೋರ್ ಮಸಲ್ಸ್ ಕೂಡ ಟಾರ್ಗೆಟ್ ಮಾಡೋದಲ್ಲದೆ ನಮ್ಮ ಈ ಇಂಟರ್ನಲ್ ಲೆಗ್ ಮಸಲ್ಸ್ ಏನಿರುತ್ತೆ ಅದ್ರ ಮೇಲೆ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಬಟ್ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಏನಿತ್ತು ಸಿಂಪಲ್ ಕಾರ್ಡಿಯೋ ಆ್ಯಕ್ಟಿವಿಟಿ ಆಗಿರೋ ಕಾರಣದಿಂದ ಸ್ವಲ್ಪ ಬ್ಲಡ್ ಫ್ಲೋ ಆಗಿರ್ಬೋದು, ಲೆಗ್ ಒಳಗಡೆ ಒಂದು ಸ್ವಲ್ಪ ಬ್ಲಡ್ ಫ್ಲೋ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ನಮ್ಮ ಥರ್ಡ್ ಮೂಮೆಂಟ್ ಫೋಕಸಸ್ ಮೋರ್ ಆನ್ ಶೋಲ್ಡರ್ಸ್ ಆ್ಯಂಡ್ ಆ್ಯಪ್ಸ್. ಬೀಸ್ಟ್, ಲೋಡ್, ಅನ್ಲೋಡ್, ಗೋ ಟು ದಿಸ್ ಪೊಸಿಷನ್. ಓಕೆ, ಆಮೇಲೆ ಸ್ಲೋ ಆಗಿ ಮುಂದೆ ಬಂದು ಹಂಚ್ ಬ್ಯಾಕ್ ಮಾಡ್ತಾ ಗೋ ಫಾರ್ವರ್ಡ್, ಲೀನ್ ಫಾರ್ವರ್ಡ್, ಹೋಲ್ಡ್ 1 2 3, ಕಮ್ ಬ್ಯಾಕ್. ಕಾಲನ್ನ ಸ್ಟ್ರೆಚ್ ಮಾಡ್ತಾ ಗೋ ಬ್ಯಾಕ್, ಗೋ ಅಗೇನ್, ಬೀಸ್ಟ್, ಅನ್ಲೋಡ್ 1 2 3, ಕಮ್ ಬ್ಯಾಕ್ ಆ್ಯಂಡ್ ಡೂ ಇಟ್ ಅಗೇನ್ 1 2 3. ಈ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಆ್ಯಬ್ ಮಸಲ್ಸ್ ಮತ್ತು ನಮ್ಮ ಒಬ್ಲೀಕ್ ಮಸಲ್ಸ್ ಎಲ್ಲನೂ ತುಂಬಾ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಅದನ್ನು ಕೂಡ ಫೋಕಸ್ ಮಾಡಿ ಟೈಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಸ್ಕ್ವೀಸ್ ಮಾಡಿ. ದೆನ್ ಯು ಕ್ಯಾನ್ ಕಮ್ ಬ್ಯಾಕ್ ಸ್ಲೋಲಿ, ಗೋ, ಅನ್ಲೋಡ್, ಹೋಲ್ಡ್ ದ ಬ್ರೆತ್ ಆ್ಯಂಡ್ ಕಮ್ ಬ್ಯಾಕ್ ಸ್ಲೋಲಿ. ಓಕೆ, ಸೊ ಇದಾದ ನಂತರ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಬಂದು ಲೋವರ್ ಬಾಡಿ ಮೇಲೆ ಯಾವುದೇ ರೀತಿಯಾದ ಸ್ಪೆಸಿಫಿಕ್ ಎಕ್ಸಸೈಸ್ ಇಲ್ಲದೇ ಇರೋ ಕಾರಣದಿಂದ ಇದ್ರೂ ಯೂಸಿಂಗ್ ಆ್ಯನಿಮಲ್ ಫ್ಲೋ ವಿ ಆರ್ ಡೂಯಿಂಗ್ ಲ್ಯಾಟ್ರಲ್ ಸ್ಕ್ವಾಟ್ಸ್, ಸುಮೋ ಸ್ಕ್ವಾಟ್ ಪೊಸಿಷನ್, ಗೋ ಲ್ಯಾಟ್ರಲ್ ಆ್ಯಂಡ್ ಕಮ್ ಬ್ಯಾಕ್. ಸಿಂಪಲ್ 1 2. ನಿಮ್ಗೇನಾದರೂ ಸ್ವಲ್ಪ ಪೇಯ್ನ್ ಬರ್ತಿತ್ತು ಅಂತಂದರೆ ಮೇಕ್ ಶ್ಯೂರ್ ನಿಮ್ಮ ನೀ ಏನಿದೆ ಅಲ್ಲ ಅದು ಆ್ಯಕ್ಚುಲಾಗಿ ಟುವರ್ಡ್ಸ್ ಪಾಯಿಂಟ್ ಮಾಡಿ. ಸೈಡಲ್ಲೆಲ್ಲ ಪಾಯಿಂಟ್ ಮಾಡ್ತೀರಿ ಅಂದರೆ ಪ್ರಾಬ್ಲಿ ನೀ ಪೇಯ್ನ್ ಬರುತ್ತೆ. ಬಟ್ ಮೇಕ್ ಶ್ಯೂರ್ ಯು ಆರ್ ಸ್ಲೋಲಿ ಗೋಯಿಂಗ್ ಡೌನ್, ಕಮ್ ಬ್ಯಾಕ್ ಆ್ಯಂಡ್ ಡೂ ದಿಸ್. ಅದಾದಮೇಲೆ ನಿಮಗೆ ಫುಲ್ ಸ್ಟ್ರೆಚ್ ಮಾಡೋಕ್ಕಾಗ್ತಿಲ್ಲ ಅಂತಲೇ ಯು ಕ್ಯಾನ್ ಆಲ್ಸೋ ಗೋ ಲೈಟರ್, ಅಂದರೆ ಸ್ವಲ್ಪ ವಿಡ್ತ್ನ ಕಮ್ಮಿ ಮಾಡಿಕೊಂಡು ಯು ಕ್ಯಾನ್ ಈಸಿಲಿ ಡೂ ದಿಸ್ ಲ್ಯಾಟರಲ್ ಸ್ಕ್ವಾಟ್ಸ್ ಆ್ಯಸ್ ವೆಲ್. ಓಕೆ,
30 ಇಟ್ಕೊಂಡಿರೋದ್ರಿಂದ ನನಗೂ ಕೂಡ ತುಂಬಾ ರೆಸ್ಟ್ ಜಾಸ್ತಿ ಸಿಗ್ತಿದೆ. ಬಟ್ ಸೊ ನೀವು ಅಕಸ್ಮಾತಾಗಿ ನಿಮ್ಗೆ 30 ಏನಾದ್ರು ತುಂಬ ಈಸಿ ಅನಿಸ್ತಿತ್ತು ಅಂತಂದರೆ 40 ಸೆಕೆಂಡ್ಸ್ ಮತ್ತು 20 ಸೆಕೆಂಡ್ಸ್ ಮಾಡ್ಬೋದು, ವಿಚ್ ಇಸ್ ಆಬ್ಸಲ್ಯೂಟ್ಲಿ ಫೈನ್. ಬಟ್ ಫಾಲೋ ಲಾಂಗ್ ವರ್ಕೌಟ್ ಆಗಿರೋದ್ರಿಂದ ಐ ವಾಂಟೆಡ್ ಟು ಡೂ ದಿಸ್ ಫಾರ್ ಓನ್ಲಿ ಬಿಗಿನರ್ ಮೋಡ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಬಂದು ಪುಷಪ್ಸ್. ನೀವು ಅಕಸ್ಮಾತ್ ಪುಷಪ್ ಮಾಡೋದಕ್ಕೆ ಬರುತ್ತೆ ಅಂದರೆ ಆಬ್ಸಲ್ಯೂಟ್ಲಿ ಫೈನ್. ಇಲ್ಲಾಂದರೆ ಸ್ಟಾರ್ಟ್ ವಿತ್ ಹಾಫ್ ಬಾಡಿ, ಗೋ ಲೈಕ್ ದಿಸ್, ಹಾಫ್ ಬಾಡಿ, ನೆಕ್ ನ್ಯೂಟ್ರಲ್, ಬ್ರೀದ್ ಇನ್, ಬ್ರೀದ್ ಔಟ್. ನಾವು ಪುಷಪ್ ಟ್ಯುಟೋರಿಯಲ್ನ ಕೂಡ ನಾನು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬ್ಯಾಕ್, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಬಟ್ ಇಫ್ ಯು ಕ್ಯಾನ್ ಡೂ ಪುಷಪ್ ಪೀಸ್ಫುಲಿ, ಯು ಕ್ಯಾನ್ ಡೂ ದ್ಯಾಟ್. 1. ಅಕಸ್ಮಾತ್ ಪುಷಪ್ ಮಾಡೋಕ್ಕಾಗ್ತಿದೆ, ಜಾಸ್ತಿ ಮಾಡ್ತಿದ್ದೀನಿ ಅಂದರೆ ಗೋ ಸ್ಲೋ ಆ್ಯಂಡ್ ಕಮ್ ಬ್ಯಾಕ್. ಸ್ಲೋ, ಫಾಸ್ಟ್, ಸ್ಲೋ, ಫಾಸ್ಟ್, ಸ್ಲೋ, ಫಾಸ್ಟ್, ಸ್ಲೋ, ಫಾಸ್ಟ್, ಸ್ಲೋ, ಫಾಸ್ಟ್. ಮೂಮೆಂಟಲ್ಲಿ ಹಂಚ್ ಬ್ಯಾಕ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಬ್ಯಾಕ್ನ ಆ್ಯಕ್ಸಲ್ ಆಗಿ ತುಂಬ ಗ್ರೌಂಡಿಗೆ ಟಚ್ ಮಾಡೋ ಥರ ನಾನು ಮಾಡೋದಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಬ್ಯಾಕ್ ಪೇನ್ ಬರೋದು, ಆ ರೀತಿ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ಆ ಲಾಸ್ಟ್ ಮೂಮೆಂಟ್ ಇಸ್ ಇಟ್? ಯಾ. ಸೊ ನಮ್ಮ ಲಾಸ್ಟ್ ಮೂಮೆಂಟ್ ಬಂದು ಗ್ಲೂಟ್ ಬ್ರಿಡ್ಜ್ ವಿತ್ ಎಕ್ಸ್ಟೆನ್ಷನ್. ಸೊ ಆಬ್ವಿಯಸ್ಲಿ ಗ್ಲೂಟ್ಸ್ ಮತ್ತು ನಮ್ಮ ಎರೆಕ್ಟರ್ ಮಸಲ್ಸ್ ಕೂಡ ಟ್ರೈನ್ ಮಾಡೋದ್ರಿಂದ you do a bridge and do an extension but with alternate legs. Breathe out and breathe in, breathe out and breathe in, breathe out and breathe in, breathe out, breathe in, breathe out and breathe in. ಇದು ಪುಷ್ ಮಾಡಬೇಕಂದ್ರೆ ಗ್ಲೂಟ್ಸ್ನ ಸ್ವಲ್ಪ ಟೈಟ್ ಮಾಡೋದಕ್ಕೆ ಟ್ರೈ ಮಾಡಿ, ಸ್ಕ್ವೀಸ್ ಮಾಡಿ ಬಾಡಿನ ಮೇಲೆತ್ತಿ. ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಕೂಡ ವರ್ಕ್ ಆಗುತ್ತೆ, ಅಂದರೆ ಹಿಂದೆ ಇರೋಂಥ ಮಸಲ್ಸ್. ಓಕೆ, ಸೊ ದಟ್ ವೇ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ದಿಸ್ ಇಸ್ ರೌಂಡ್ ನಂಬರ್ 1. ಸೊ ಎರಡನೇ ರೌಂಡ್ ಕೂಡ ಮಾಡ್ತೀನಿ, ಸೊ ದ್ಯಾಟ್ ವಿಲ್ ಆಲ್ಸೋ ಫಾಲೋ ಅಲಾಂಗ್ ವಿತ್ ಮೀ. ಬಟ್ ಈ ಟೈಮ್ ಏನನ್ನು ಡೆಮಾನ್ಸ್ಟ್ರೇಟ್ ಅಥವಾ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ದಟ್ ಐ ವಿಲ್ ಆಲ್ಸೋ ಎಂಜಾಯ್ ದಿಸ್ ವರ್ಕೌಟ್. ಸೊ ಇಟ್ಸ್ ಸ್ಟಾರ್ಟಿಂಗ್ ಇನ್ 10 seconds. ಸೊ ಸಿಂಪಲ್ ಅಪ್ಪರ್, ಲೋವರ್ ಮತ್ತು ಕೋರ್ ಮೇಲೆ ಕೂಡ ಫೋಕಸ್ ಮಾಡಿರಿ ಅಂತ ಒಂದು ಸಿಂಪಲ್ ವರ್ಕೌಟ್. ಸೊ ಸ್ಟಾರ್ಟಿಂಗ್ ವಿತ್ ಎಕ್ಸಸೈಸ್ ನಂಬರ್ 1. ಅದೇ ನೀವು ಸೈಡಿಂದ ನೋಡಿದ್ರಿ ಅಂದರೆ ಇಟ್ಸ್ ಸಿಂಪಲ್. ಈ ಪೊಸಿಷನ್ಗೆ ಹೋಗಿ ಕ್ಯಾಟ್ ಕ್ಯಾಮಲ್ ಪೊಸಿಷನ್ಗೆ, ಅದಾದಮೇಲೆ ನೀಸ್ನ ಲಿಫ್ಟ್ ಮಾಡಿ ಸ್ಲೋ ಆಗಿ ಟರ್ನ್ ಮಾಡಿ ಲೆಗ್ಸ್ನ ಎಕ್ಸ್ಟೆಂಡ್ ಮಾಡಿ ಆ್ಯಂಡ್ ಯು ಫೇಸ್ ಲೈಕ್ ಅ ಟ್ರೈಬಲ್ ಪೀಪಲ್. ಓಕೆ, ಆ್ಯಂಡ್ ಕಮ್ ಬ್ಯಾಕ್. ಸಿಂಪಲ್ ಆಸ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಎಕ್ಸಸೈಸ್ ಕಾರ್ಡಿಯೋ ಇಟ್ಸ್ ರಿಯಲಿ ಗುಡ್. ಜಂಪಿಂಗ್ ಜಾಕ್ಸ್ ಸ್ಟಾರ್ಟಿಂಗ್ ಇನ್ 8, 7, 6, 5, 4, 3. Then last 10 seconds, come on. Last 6, 5, 4. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ನೀವು ಈ ಎಕ್ಸಸೈಸಸ್ನ ಮಾಡೋದಕ್ಕಿಂತ ಮುಂಚೆ ಒಂದು 5 minutes ವಾಕ್ ಮಾಡಿ, ಪ್ರಾಪರ್ ಜಾಯಿಂಟ್ಸ್ ಎಲ್ಲ ವಾರ್ಮ್ ಅಪ್ ಆಗಿದೆಯಾ ಇಲ್ಲ ಬಿಸಿಯಾಗಿದೆ ಅಂತ ನೋಡಿ. ಚಳಿಗಾಲ, ಸೊ ಪ್ರಾಪರಾಗಿ ಜಾಯಿಂಟ್ಸ್ ಎಲ್ಲನೂ ವಾರ್ಮ್ ಆಗಿದೆಯಾ ಅಂತ ನೋಡಿ, ಲೂಬ್ರಿಕೇಷನ್ ಎಲ್ಲ ಆದಮೇಲೆ ಅದಾದ ನಂತರ ನೀವು ಆರಾಮಾಗಿ ವರ್ಕೌಟ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಇಂಜುರಿ ಆಗೋ ಚಾನ್ಸ್ ಇರುತ್ತೆ, ಇಲ್ಲಾಂದರೆ ನಿಮ್ಮ ಫುಲ್ ಪೊಟೆನ್ಷಿಯಲ್ನ ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಎಕ್ಸಸೈಸ್ ಈಸ್ beast. Load, unload. 1, 2, 3. Come back. Slowly. Unload. 1, 2, 3. Beast load. Unload. 2, 3. Animal floor ಎಲ್ಲ ನೋಡ್ತಿರೋರು ಬೈಕೊಂತಿರ್ತಾರೆ. Loaded beast. Unload. 2, 3. Go back. And load and reset. Okay, so
ಒಬ್ವಿಯಸ್ಲಿ ಏನಕ್ಕೆ ಬೈಕೊಂಡಿರ್ತಾರೆ ಅಂತಂದರೆ ಕಮ್ಯಾಂಡ್ಸ್ನ ಪ್ರಾಪರಾಗಿ ರೀಡ್ ಮಾಡ್ತಿಲ್ಲ ಅಂತಂದ್ಬಿಟ್ಟು ಲೈಕ್ ಲೋಡೆಡ್ ಟು ಬೀಚ್ ಲೋಡ್ ಟು ಅನ್ಲೋಡ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಯಾ 15 seconds ಫಾರ್ ದ ರೆಸ್ಟ್. ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಬಂದು ಸೊ ವಿ ಹ್ಯಾವ್ ಲ್ಯಾಟ್ರಲ್ ಸ್ಕ್ವಾಟ್ಸ್. ಸೊ ಲೈಕ್ ಐ ಮೆನ್ಷನ್ ಲ್ಯಾಟ್ರಲ್ ಸ್ಕ್ವಾಟ್ಸ್ನ ನೀವು ಎಷ್ಟು ಸುಮೋ ಪೊಸಿಷನಲ್ಲಿ ಹೋಗೋಕ್ಕಾಗುತ್ತೆ ಅಷ್ಟು ಹೋಗಿ ದೆನ್ ಇಟ್ ಬಿಕಮ್ಸ್ ಲಿಟಲ್ ಈಸಿ, ಅಂದರೆ ಕಮ್ಮಿ ರೇಂಜ್ ಮಾಡ್ಬೋದು. ಓಕೆ, ಸ್ಲೋ ಆಗಿ ಇಷ್ಟಿಷ್ಟು ಮಾಡಿದ್ರು ಓಕೆ. 1 ಓಕೆ, ಜಸ್ಟ್ ಸೈಡ್ ಶಫಲ್ ಥರ ಯು ಕ್ಯಾನ್ ಡೂ ದಿಸ್. ಬಟ್ ನೀಸ್ನ ಟೋಸ್ ಹತ್ರ ಪಾಯಿಂಟ್ ಮಾಡೋದಕ್ಕೆ ಟ್ರೈ ಮಾಡಿ, ಸೈಡಿಗೆ ಎಲ್ಲೆಲ್ಲೋ ಮಾಡಬೇಡಿ. ಜಸ್ಟ್ ಮೇಕ್ ಶೋರ್ ಯು ಪಾಯಿಂಟ್ ದೇರ್, ದೆನ್ ಇಟ್ ಬಿಕಮ್ಸ್ ಈಸಿ ಫಾರ್ ಯುವರ್ ಬಾಡಿ ಟು ಲೈಕ್ ಪ್ರಾಪರಾಗಿ ಫೋರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಟೆನ್ಷನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಓಕೆ, ಓಕೆ. ಆ್ಯಕ್ಚುಲಾಗಿ 2 ಆಪ್ಷನ್ ಇತ್ತು, ಒಂದು ಲ್ಯಾಟ್ರಲ್ ಸ್ಕ್ವಾಟ್ಸ್ ಇಲ್ಲ ಅಂತಂದರೆ ಜಂಪಿಂಗ್ ಸ್ಕ್ವಾಟ್ಸ್ ಏನಿರುತ್ತೆ ಅದು. ಬಟ್ ಆಲ್ರೆಡಿ ನಾವು ಜಂಪಿಂಗ್ ಜಾಕ್ಸ್ ಮಾಡ್ತಿರೋದ್ರಿಂದ ಐ ಡಿ ನಾಟ್ ವಾಂಟ್ ಟು ಇನ್ವಾಲ್ವ್ ಟೂ ಮಚ್ ಜಂಪಿಂಗ್ ಆ್ಯಕ್ಟಿವಿಟಿ. ಅದ್ರ ಜೊತೆ ನಮ್ಮ ಟೋಸ್ ಆ್ಯಂಕಲ್ಸ್ ಎಲ್ಲನೂ ಆಲ್ರೆಡಿ ಜಾಸ್ತಿನೇ ಇನ್ವಾಲ್ವ್ ಮಾಡ್ತಿದ್ದೀರಿ ಆ್ಯನಿಮಲ್ ಫ್ಲೋ ಮೂಮೆಂಟಿಂದ. ಅದೊಂದು ಕಾರಣಕ್ಕೋಸ್ಕರ ಐ ಥಾಟ್ ಪ್ರಾಬಬ್ಲಿ ಇಟ್ ಈಸ್ ಬೆಟರ್ ಟು ನಾಟ್ ಡೂ ದ್ಯಾಟ್. ಓಕೆ, ಲ್ಯಾಟ್ರಲ್ ಸ್ಕ್ವಾಟ್ಸ್. Go to our push-up, simple. Breathe in, breathe out. 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 Okay, so ನಮಗೆ ನಮ್ಮ ಲಾಸ್ಟ್ ಮೂಮೆಂಟ್ ಇದೆ. ಆ್ಯಕ್ಚುಲಿ ವಾಟ್ ಕನ್ಫ್ಯೂಸ್ಡ್ ಏನಕ್ಕೆ ಅಂದರೆ ಅಲ್ಲಿ 3 ಎಕ್ಸಸೈಸ್ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಿತ್ತು, ಬಟ್ ಅದು ಆ್ಯಕ್ಚುಲಾಗಿ ರೆಸ್ಟ್ ಆಗಿತ್ತು. ಸೊ ಅದನ್ನು ನಾನು 3 ಅಂತಂದ್ಬಿಟ್ಟು ಕೌಂಟ್ ಮಾಡಿಕೊಂಡೆ, ಬಟ್ 2 ಎಕ್ಸಸೈಸ್ ಇರೋದಲ್ಲ ಅಂತಂದು. ಬಟ್ ಯಾ, ಸೊ ವಿ ಲೆಫ್ಟ್ ವಿತ್ ಲಾಸ್ಟ್ ಸಿಂಪಲ್ ಎಕ್ಸಸೈಸ್. ಸೊ ಈ ಎಕ್ಸಸೈಸ್ನ ಲೈಕ್ ನೀವು ಡೈಲಿ ಕೂಡ ಮಾಡ್ಬೋದು. ರಿಯಲಿ ಅನ್ ಅಮೇಝಿಂಗ್ ಎಕ್ಸಸೈಸ್. ನಿಮ್ಮ ಬ್ಯಾಕ್ನ, ಲೋವರ್ ಬ್ಯಾಕ್ನ ಸ್ಟ್ರೆಂಥನಿಂಗ್ ಮಾಡೋದಲ್ಲದೆ ಅದ್ರ ಜೊತೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸ್ ಎಲ್ಲ ಏನು ಸ್ಟ್ರೆಂತ್ ಬೇಕು ಅದನ್ನು ಕೂಡ ತುಂಬಾ ಚೆನ್ನಾಗಿ ಸ್ಟ್ರೆಂತ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಬ್ರೀದ್ ಔಟ್, ಸ್ಟ್ರೆಚ್, ಕಮ್ ಬ್ಯಾಕ್, ಬ್ರೀದ್ ಔಟ್, ಸ್ಟ್ರೆಚ್, ಸ್ಕ್ವೀಸ್. ಆಲ್ಟರ್ನೇಟ್ ಲೆಗ್ ಮಾಡೋದಕ್ಕೂ ಎರಡು ಒಟ್ಟಿಗೆ ಮಾಡೋದಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ ದ ಅಮೌಂಟ್ ಆಫ್ ಟೆನ್ಷನ್ ಅಷ್ಟೇ. ಸೊ ನೀವು ಒಂದು ಕಾಲೊಳಗಡೆ ನಿಮ್ಮ ಲೋವರ್ ಬಾಡಿ ಮತ್ತು ನಿಮ್ಮ ಮಿಡ್ ರೇಂಜ್ನ ಪ್ರಾಪರಾಗಿ ಪುಷ್ ಮಾಡ್ತಿರ್ತೀರಾ ಅಂತಂದ್ಬಿಟ್ಟು ಅಷ್ಟೇ. ಯಾ, ದೋಸೆ. ಸೊ ನೋಡಿದ್ರಲ್ಲ, ಸಿಂಪಲ್ ಆಗಿರೋಂಥ ಒಂದು ಫಾಲೋ ಲಾಂಗ್ ವರ್ಕೌಟ್. 6 ಡಿಫ್ರೆಂಟ್ ಎಕ್ಸಸೈಸಲ್ಲೇ ನೀವು 12 ಮಿನಿಟ್ಸ್, ಸಿಂಪಲ್ 12 ಮಿನಿಟ್ಸ್, ಮೇ ಬಿ ನೀವು 3 ಮಿನಿಟ್ಸ್ ವಾರ್ಮ್ ಅಪ್ ಮಾಡಿ ಸ್ಟ್ರೆಚಿಂಗ್ ಮಾಡಿದ್ರಿ ಅಂತಂದರೂ 15 ಮಿನಿಟ್ಸಲ್ಲಿ ನಿಮ್ಮ ದಿನದ ವರ್ಕೌಟ್ ಆಗಿರುತ್ತೆ. ಸೊ ನನ್ನ ಸಜೆಷನ್ ಏನು ಅಂತಂದರೆ ಈ ಪರ್ಟಿಕ್ಯುಲರ್ ವರ್ಕೌಟ್ನ ನೀವು ಮಿನಿಮಮ್ 2 to 3ಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. 2 to 3 ಮಾಡಿ. ಮಿಕ್ಕಿದ ದಿನ ಬೇಕಾದ್ರೆ ಯಾವುದೇ ರೀತಿಯಾದ ಕಾರ್ಡಿಯೋ ಆ್ಯಕ್ಟಿವಿಟಿ ಆಗಿರ್ಬೋದು, ಡ್ಯಾನ್ಸ್ ಮಾಡ್ತೀರಾ ಅಂತಂದರೆ, ಜುಂಬಾ ಮಾಡ್ತೀರಾ ಅಂತಂದರೆ, ಇಲ್ಲಾಂದರೆ ಜಸ್ಟ್ ವಾಕಿಂಗ್ ಹೋಗ್ತೀನಿ ಅಂದರೆ ಆಬ್ಸಲ್ಯೂಟ್ಲಿ ಫೈನ್. ಈ ಪರ್ಟಿಕ್ಯುಲರ್ ಎಕ್ಸಸೈಸ್ ಆ್ಯಕ್ಚುಲಾಗಿ ನೀವು ಮಾಡಿ 6 ಡಿಫ್ರೆಂಟ್ ಎಕ್ಸಸೈಸ್, ಸಿಂಪಲ್ 30-30 ರೂಲ್. ಅದಾದಮೇಲೆ 12 ಮಿನಿಟ್ಸಲ್ಲೇ ವರ್ಕೌಟ್ ಕಂಪ್ಲೀಟ್ ಆಗುತ್ತೆ. ನೀವು ಜಲ್ದಿ ಒಳಗಡೆ ಅರ್ಧ ಗಂಟೆ ಬೇಕು ನನಗೆ ಅಂದ್ಬಿಟ್ಟು ಏನಿಲ್ಲ, ಆರಾಮಾಗಿ ನೀನು ಮನೇಲಿ ಮಾಡ್ಕೊಬೋದು. ಏನು ಬೇಕು, ಒಂದು ಶೂಸ್ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇರ್ ಫುಟಲ್ಲಿ ಕೂಡ ಮಾಡ್ಬೋದು. ಆಮೇಲೆ ಒಂದು ಫ್ಲೋರ್ ಮ್ಯಾಟ್ ಒಂದು ಬೇಕಷ್ಟೇ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ಹೋಪ್ಫುಲಿ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಅಕಸ್ಮಾತಾಗಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರ್ಯಾರು ಮನೇಲೇ ವರ್ಕೌಟ್ ಮಾಡಬೇಕು ಅಂತ ಅನ್ಕೊತಿದ್ದಾರೆ, ಅವರ ಫ್ಯಾಟ್ ಲಾಸ್ ಗೋಲ್ ಏನಾದ್ರು ಇತ್ತು, ಇಲ್ಲಾಂದರೆ ಜಸ್ಟ್ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು ಅಂತ ಅನ್ಕೊಂಡಿರೋರು ಎಲ್ರಿಗೂ ನೀವು ವಿಡಿಯೋನ ಶೇರ್ ಮಾಡೋದನ್ನ ಮರೆಯೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನೌ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ದಿಸ್ ಫಿಟ್ ಕಂಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಪೀಸ್ ಔಟ್, ಬಾಯ್.